ಹೋಗ್ತಿದ್ದ, ಮಧ್ಯಾಹ್ನ ಸ್ವಲ್ಪ ಊಟಕ್ಕಾಗಿ ಇಳಿಸ್ತಿದ್ದ, ಸಾಯಂಕಾಲ ನಿದ್ರೆ ಮಾಡೋ ಸಮಯದೊಳಗೆ ಇಳಿಸಿ ಎಲ್ಲವನ್ನ ಮಾಡ್ತಿದ್ದ. ಪ್ರತಿನಿತ್ಯ ಅಷ್ಟ ಇಳಿಸ್ಕೊಂತ ಹೋಗ್ಕೊಂತ ಹೋದ ಕಾಶಿ ಪರಮೇಶ್ವರನ ದರ್ಶನ ಮಾಡ್ಕೊಂಡು ನಿಂತ. ಅವಾಗ ತಾಯಿಗಂತನ, ಏನಿಲ್ಲವ ತಾಯಿ, ನಾನು ಹೆಂಗಾರೆ ಮಾಡು ನೀನೆ ಹೊತ್ತುಕೊಂಡು ತಂದ ಈ ಕಾಶಿ ಪರಮೇಶ್ವರನ ದರ್ಶನ ಮಾಡನಿ, ಇವತ್ತು ನನ್ನ ಋಣವನ್ನ ಮುಕ್ತನಾದನಿ ಅಂತ ತಿಳ್ಕೊಂಡು ತಾಯಿಗಂತ. ತಾಯಿ ಅಂದಳು, ಅಂದ್ರೆ ಸರಿಯಾಗಿ ತಮ್ಮ ಕೇಳಿಸ್ಲಿಲ್ಲ. ಯಾಕಂದ್ರ ಒಂದ್ 15 ದಿವಸ ನಿನ್ನ ಏನೋ ನನ್ನ ಹೊತ್ತುಕೊಂಡು ಬಂದಿ, ಇಲ್ಲಿ ಕಾಶಿ ದರ್ಬಾರದೊಳಗೆ ಇಳಿಸಿದಿ. ಇವಾಗ ಹೇಳಾಕತ್ತಿ ನನಗ ನಿನ್ನ ಋಣದಿಂದ ನಾನು ಮುಕ್ತನಾಗದನಿ ಅಂತ ಹೇಳಾಕತ್ತಿ. ಆದ್ರ ತಮ್ಮ, ನಾನು 15 ದಿವಸನೊಳಗ ದಿವ್ಸನಾಗ ಎಷ್ಟ್ ಸಲ ನಾನು ಎತ್ಕೊಂಡು ಇಳಿಸಿದಿ ಅಂತ ಕೇಳಿದ್ರ. ದಿವಸದಾಗ ಒಂದು 3 ಸಲ. ದಿವಸದಾಗ ನೀನು 3 ಸಲ ಇಳಿಸಿ ಹೊತ್ಕೊಂಡು ಬಂದಿ. ಒಂದ್ ವೇಳೆ ನಾನು ಏನಾದ್ರ 9 ತಿಂಗಳು 9 ದಿವಸ ಹೊತ್ಕೊಂಡು ಹೊಟ್ಟೆ ಒಳಗ ತಿರ್ಗಾಡ್ಲಿಲ್ಲ, ಅವಾಗ 1 ನಿಮಿಷ ಏನಾದ್ರೂ ಇಳಿಸಿದ್ರ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ಹೌದು, ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ಅವಾಗ